ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ಬೆಳಗ್ಗೆನೆ ಯಾರು ಎಬ್ಬಿಸ್ತಾರೆ ನೋಡಿ ನಮಗೆ. ಇಬ್ಬರು ಇದ್ದಾರೆ. ಡೈಲಿ ಬಂದು ಕುಟು 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 ಮಾಡಿ ಎಬ್ಬಿಸ್ತಾರೆ. ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗಿರಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಕಿನ್ನಿಗಿರಂಕೆ ಪುಟ್ಟೊಂದುಂಡುಗೆ ಸಿಂಗರದಂತೆ ಬಂಗಾರ ತೆನಸು ತಿಕ್ಕೊಂದುಂಡುಗೆ ಗೂಡುಡು ಎತ್ತಿನ ಸಂಸಾರೋಗು ಸಂತಸ ಉಂಡುಗೆ ಸಿಂಗರದಂತೆ ಬಂಗಾರ ತೆನಸು ತಿಕ್ಕೊಂಡು. ಓಕೆ, ಪೇಂಟಿಂಗ್ ಮಾಡಲಿಕ್ಕಿತ್ತು. ಹೊರಗಡೆಯ ಇದುಂಟು ನೋಡಿ, ಕಾಂಪೌಂಡ್ ತುಂಬ ಗಲೀಜಾಗಿತ್ತು. ನಾವು ಬಂದಕ್ಕೆ ಹೀಗೇ ಇತ್ತು. ಇದು ನೀವು ನೋಡಿರ್ಬೋದು, ತುಂಬ ಒಂಥರ ಕಾಣ್ತಾ ಇತ್ತು. ಆದರೆ ಟೈಮೇ ಸಿಗಲಿಲ್ಲ ನಮಗೆ ಅದು ಯಾವಾಗಲೂ ಮಾಡಿಸ್ಲಿಕ್ಕೆ. ಮಾಮ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ. ಅವರು ಬೇರೆ ಕಡೆ ಕೂಡ ಪೇಂಟಿಂಗಿಗೆ ಎಲ್ಲ ಹೋಗ್ತಾರೆ. ಹಾಗೆ ಅವರಿಗೆ ನಾವು ಕರೆದಿದ್ದೀವಿ ಮಾಡಿಸ್ಲಿಕ್ಕೆ ಪೇಂಟಿಂಗ್. ನೋಡಿ, ಪೇಂಟ್ ಮಾಡ್ತಾ ಇದ್ದಾರೆ. ತುಂಬ ತಮಾಷೆ ಮಾಡ್ತಾರೆ ಅವರು. ಹೇಳ್ತಾರೆ ನೋಡಿ, ಕಿವಿ ಬಾಯಿ ಕೊಡಲಿಲ್ಲದಿದ್ದರು ಬೇರೆ ಎಲ್ಲದರಲ್ಲೂ ತುಂಬ ಹುಷಾರಿದ್ದಾರೆ. ಓಕೆ, ನೋಡಿ ನಮ್ಮ ಜನ್ನು ಮೊಸಳೆ ರೀತಿ ಮಲಗಿದೆ. ಇವರು ನೋಡಿ ಗುಂಡ ಏನೋ ಮಾಡ್ತಾ ಇದ್ದಾರೆ. ಗಿಡ, ಅವರಿಗೆ ನನ್ನ ಹಾಗೆ ಗಿಡ ಅಂದರೆ ತುಂಬ ಇಷ್ಟ. ನನ್ನ ಗಾರ್ಡನಿಂಗ್ ನಾನು ತೋರಿಸಿರಲಿಲ್ಲ ಸುಮಾರು ಸಲ. ಇವಾಗ ಇಲ್ಲಿ ಮೇಲೆ ನಾನೆಲ್ಲ ಪಾಟ್ ಇಟ್ಟಿದ್ದೆ, ಇನ್ನೂ ಇಡೋದಿಲ್ಲ ನಾನು, ಯಾಕೆಂದರೆ ಪಾಟಿನ ಮಣ್ಣೆಲ್ಲ ಬಿದ್ದರೆ ಹಾಳಾಗುತ್ತೆ. ಮೊದಲೇ ಅದು ಇದಾಗಿತ್ತು, ಅಂದರೆ ಅಷ್ಟು ಒಳ್ಳೆಯದಿರಲಿಲ್ಲ. ಹಾಗಾಗಿ ನಾನು ಪಾಟೆಲ್ಲ ಮೇಲೇ ಇಟ್ಟಿದ್ದೆ. ಇನ್ನೂ ಇಡೋದಿಲ್ಲ, ಯಾಕೆಂದರೆ ಒಂದೆರಡು ಇಡ್ತೀನಿ ಅಷ್ಟೇ ಪ್ಲೇಟ್ ಇಟ್ಟು. ಅದರ ಮಣ್ಣೆಲ್ಲ ಬಿದ್ದರೆ ಹಾಳಾಗುತ್ತಲ್ವ, ಹಾಗಾಗಿ. ಓಕೆ, ಇವಾಗ ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ 10 ಗಂಟೆಗೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅಲ್ಲ, ಸಾರಿ, 10 ಗಂಟೆಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿದೆ. 10 ಗಂಟೆಗೆ ಏನಾದರೂ ಒಂದು ಲೈಟಾಗಿ ಫುಡ್ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಹಾಗಾಗಿ ಏನಾದರೂ ಕೊಡೋಣ ಅಂತ ಹೇಳಿ ನಾನು ಸ್ಯಾಂಡ್ವಿಚ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಸ್ಯಾಂಡ್ವಿಚ್ಗೆ ನಾನು ಮಕ್ಕಳಿಗೆ ಪೀನಟ್ ಬಟರ್ ಹಾಕ್ತಾಯಿದ್ದೀನಿ. ಡಿಸಾನೋ ಪೀನಟ್ ಬಟರ್ ಕ್ರೀಮಿ. ಇದು 0 ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರಾನ್ಸ್ಫರ್, ಹೈ ಇನ್ ಫೈಬರ್ ಆ್ಯಂಡ್ ಪ್ರೋಟೀನ್. ತುಂಬ ಒಳ್ಳೆಯದು ಮಕ್ಕಳಿಗಿದು. ಇದರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ತುಂಬ ತಿಕ್ಕಾದ ಕನ್ಸಿಸ್ಟೆನ್ಸಿ ಎಲ್ಲ ಇದೆ. ಇದು ನೋಡ್ಬೋದು, ತಿಕ್ಕಾಗಿದೆ, ಗಟ್ಟಿಯಾಗಿದೆ. ಇದು ನೋಡಿ ಈ ರೀತಿ. ಇದನ್ನು ನೀವು ಎಂತ ಮಾಡ್ತಾರೆ, ಸ್ವೀಟ್ ಮಾಡಲಿಕ್ಕೆ ಹಾಗೂ ಸ್ಯಾಂಡ್ವಿಚ್ ಮಾಡಲಿಕ್ಕೆ, ಮಿಲ್ಕ್ ಶೇಕ್ ಮಾಡಲಿಕ್ಕೆ, ಯಾವುದಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಪ್ರೋಟೀನ್ ಹಾಗೂ ಫೈಬರ್ ಇದರಲ್ಲಿ ಇರೋದ್ರಿಂದ ಎಲ್ಲರಿಗೆ ಕೂಡ ಇದು ಒಳ್ಳೆಯದು. ಡಯಟಲ್ಲಿ ಇದ್ದವ್ರಿಗಿರಲಿ ಅಥವಾ ಯಾರಿಗೆ ಕೂಡ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ, ಅಜ್ಜಿ ಯಾರಿಗೆ ಕೂಡ ಇದು ಆಗುತ್ತೆ. ತುಂಬ ಒಳ್ಳೆಯದಿದು ನೀವು ತಿಂದರೆ. ಓಕೆ, ಇದನ್ನು ನಾನು ಹಾಕಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಲೈಟಾಗಿ ಅವರಿಗೆ ಅಷ್ಟೇ. ತುಂಬ ಇಷ್ಟ ಅವ್ರಿಗೆ ಪೀನಟ್ ಬಟರ್ ಹಾಕಿ ಏನಾದರೂ ಮಾಡಿ ಕೊಟ್ಟರೆ. ಓಕೆ, ಮೇಲ್ಗಡೆಯಿಂದ ಸ್ವಲ್ಪ ಬಟರನ್ನು ಹಾಕ್ತೀನಿ, ಇಲ್ದಿರೋ ಜಾಮ್ ಕೂಡ ನೀವು ಹಾಕ್ಬೋದು. ಟೋಸ್ಟರಲ್ಲಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಟೋಸ್ಟರ್ ನಾನು ಸುಮಾರು ಸಲ ತೋರಿಸಿದ್ದೀನಿ, ಆದರೂ ಹೊಸಬ್ರು ಬರ್ತಾ ಇರ್ತಾರಲ್ವ, ಹಾಗಾಗಿ ಇದು ನಂದು ಅಗಾರೋ ಬ್ರ್ಯಾಂಡಿದ್ದು ಗ್ರಿಲ್ ಆ್ಯಂಡ್ ಟೋಸ್ಟರ್ ಅಂತ ಹೇಳಿ. ಇದಕ್ಕೆ ನೀವು ಆಯಿಲ್ ಹಾಕಿ ಎಲ್ಲ ಏನು ಮಾಡಬೇಕಂತ ಇಲ್ಲ. ಕ್ಲೀನಾಗಿ ಇದು ಇಟ್ಟು ಇದರ ಸರ್ಫೇಸ್ ಮೇಲೆ ಇದನ್ನು ಇಟ್ಟರೆ ತುಂಬ ಬೇಗನೆ ಇದು ಆಗುತ್ತೆ. ಇದರಲ್ಲಿ ನೀವು ದೊಡ್ಡ ಸ್ಯಾಂಡ್ವಿಚ್ ಆದರೂ 4 ಸ್ಯಾಂಡ್ವಿಚ್ ಇಡ್ಬೋದು, ಅಷ್ಟೊಂದು ದೊಡ್ಡದಾಗಿದೆ ಇದು. ಹಾಗೂ ಬೇಗನೆ ಕೂಡ ಆಗುತ್ತೆ. ಟೋಸ್ಟು ಬೇಕಿದ್ರೆ ಇದರಲ್ಲಿ ನೀವು ಅಂದರೆ ಸ್ವಲ್ಪ ಇದರ ಹಾಗೆ ಮಾಡ್ಬೋದು. ಖಾಲಿ ಕೂಡ ನೀವು ಬ್ರೆಡ್ಡನ್ನು ಇಟ್ಟು ಸ್ಯಾಂಡ್ವಿಚ್ಚೇ ಇಡಬೇಕಂತ ಏನಿಲ್ಲ. ಓಕೆ, ಇಲ್ಲಿ ಮಿನಿಮಮಿಂದ ಮ್ಯಾಕ್ಸಿಮಮ್ ಅಂತ ತೋರಿಸಿದ್ದಾರೆ. ನಿಮಗೆ ಬೇಗ ಬೇಕಿದ್ರೆ ಬೇಗ, ಲೋ ಬೇಕಿದ್ರೆ ಲೋ, ಯಾವ ರೀತಿ ಕೂಡ ನೀವು ಮಾಡ್ಬೋದು. ಖಡಕ್ ಬೇಕಿದ್ರೆ ಖಡಕ್ ಕೂಡ ಇಲ್ಲಿ ನೀವು ಮಾಡ್ಬೋದು. ನಾನಿಲ್ಲಿ ಮಿನಿಮಮಿಂದ ಮ್ಯಾಕ್ಸಿಮಮ್ ಅಂತ ಮಧ್ಯದಲ್ಲಿ ಇಟ್ಟಿದ್ದೀನಿ. ಓಕೆ, ಇನ್ನೊಂದು ನನ್ನ ಹಸ್ಬೆಂಡಿಗೆ ಹಾಗೂ ನನಗೆ ನಾನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಪೀನಟ್ ಬಟರ್ ಇದು ಮಾಡ್ತಾಯಿಲ್ಲ ನಾವು, ಫ್ರೂಟ್ಸ್ ಫ್ರೂಟ್ಸ್ ಅಂತ ವೆಜಿಟೇಬಲ್ ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ, ಸೌತೆಕಾಯಿ ಹಾಗೂ ನೀರುಳ್ಳಿ, ಸಾಸು ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪ ಬಟರನ್ನು ಹಾಕಿ ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ತುಂಬ ಇಷ್ಟ ನನಗೂ ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಕೂಡ. ಹಾಗಾಗಿ ಚೀಸ್ ಇಟ್ಟು, ಸ್ಲೈಸ್ ಚೀಸ್ ಉಂಟು ನೋಡಿ, ಅದನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಬ್ರೆಡ್ ಸ್ಲೈಸ್ಗೆ ಚೀಸ್ ಸಿಗುತ್ತೆ ಅಂಥದ್ದೇ ಇಟ್ಟಿದ್ದೀನಿ ನಾನಿಲ್ಲಿ. ಓಕೆ,
ಇಲ್ಲಿ ನೋಡಿ ರೆಡಿ ಆಯಿತು. ಇವಾಗ ಬೇಗನೆ ಆಗುತ್ತೆ. ಇನ್ನೊಂದು ಸೈಡ್ ಕೂಡ ಸೇಮ್ ಇರುತ್ತೆ. ಟರ್ನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಸೇಮ್ ಇರುತ್ತೆ. ಹಾಗಾಗಿ ಇದನ್ನು ಟರ್ನ್ ಮಾಡಿ ಎಲ್ಲ ಹಾಕಲಿಕ್ಕಿಲ್ಲ, ಹೀಗೇ ನೀವು ತೆಗೆದು ತಿಂದರೆ ಆಯಿತು. ಬಿಸಿ ಬಿಸಿಯಾಗಿ ಮೆಲ್ಟ್ ಆಗಿ ತುಂಬ ಚೆನ್ನಾಗಾಗತ್ತೆ. ಓಕೆ, ನೋಡಿದ್ರಲ್ಲ, ಹೀಗಿದೆ. ನಾನು ನಮ್ಮದು ಕೂಡ ಇಟ್ಟುಬಿಡ್ತೀನಿ. ಓಕೆ, ಈ ಸೈಡ್ ಸ್ಯಾಂಡ್ವಿಚ್ ಆಗುವಾಗ ಇನ್ನೊಂದು ಸೈಡ್ ನಾನು ಹಾಲು ಇಡ್ತಾ ಇದ್ದೀನಿ. ಪ್ರೋಟೀನ್ ಶೇಕ್ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಹಾಗೂ ನನ್ನ ಹಸ್ಬೆಂಡಿಗೆ. ಓಕೆ, ನಾನು ಇದನ್ನು ಶೇಕರಲ್ಲಿ ಹಾಕ್ತಾ ಇದ್ದೀನಿ ಹಾಗೂ ಶೇಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಹಾಲು ಉಂಟು ನೋಡಿ, ತುಂಬ ಬಿಸಿಯಾಗಿ ಕೂಡ ಇರಬಾರ್ದು, ತುಂಬ ಕೂಲ್ ಕೂಡ ಇರಬಾರ್ದು. ಸ್ವಲ್ಪ ಮೀಡಿಯಮ್ ಹಾಲು ಉಂಟು ನೋಡಿ, ಕೂಲ್ ಹಾಕಿದರೂ ಪರವಾಗಿಲ್ಲ, ಅದು ಸ್ವಲ್ಪ ಮೀಡಿಯಮ್ ಬಿಸಿ ಹಾಲಿರುತ್ತೆ ನೋಡಿ, ಅದನ್ನು ನೀವು ಹಾಕಿದರೆ ತುಂಬ ಒಳ್ಳೆಯದು. ಓಕೆ, ನಾನಿಲ್ಲಿ 4 ಜನರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ವಲ್ಪ ಹಾಲನ್ನೇ ಹಾಕಿ ನಾನು ಶೇಕ್ ಮಾಡ್ತೀನಿ, ಆಮೇಲೆ ನಾನು ಉಳಿದದ್ದು ಹಾಕ್ತೀನಿ. ನಿಮಗಿಲ್ಲಿ ಡಿಸೈನ್ ಪೀನಟ್ ಬಟರ್ ಇರಲಿ ಅಥವಾ ಅಗಾರೋ ಬ್ರ್ಯಾಂಡಿದ್ದು ಟೋಸ್ಟರ್ ಇರಲಿ, ಯಾವುದಾದ್ರೂ ಬೇಕಿದೆ ಆದರೆ ಅದರ ಲಿಂಕ್ ಉಂಟು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದು ನಾನು ಯೂಸ್ ಮಾಡಿದ್ದು ಏನಾದರೂ ನಿಮಗೆ ಕಾಣ್ತಿದೆ ಆದರೆ ಅದರ ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಓಕೆ, ಇವಾಗ ರೆಡಿ. ತುಂಬ ಇಷ್ಟ ಇವರಿಗೆ ಸ್ಯಾಂಡ್ವಿಚ್ ಎಲ್ಲ ಲೈಟಾಗಿ ಮಾಡಿ ಕೊಟ್ಟರು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅವರ ಮುಖದಲ್ಲಿ ಆ ಖುಷಿ ನೋಡಿ ನನಗೆ ಕೂಡ ಏನಾದರೂ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಗಂಟೆ 11 ಆಗ್ತಾ ಬಂತು. ನಾನು ಸ್ವಲ್ಪ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಬಂದೆ. ಓಕೆ, ಬೆಳಿಗಿನ ಬ್ರೇಕ್ಫಾಸ್ಟ್ ಮುಗಿದು ಆಮೇಲೆ 10-10:30 ಆಗುವಾಗ ನಾನು ಇನ್ನೊಮ್ಮೆ ಮಕ್ಕಳು ಮನೆಯಲ್ಲಿದ್ದರೆ ಇನ್ನೊಮ್ಮೆ ಏನಾದರೂ ಮಾಡಿ ಕೊಡ್ತೀನಿ ಅವರಿಗೆ. ಹಾಗೆ ನಾನು ಸ್ಯಾಂಡ್ವಿಚ್ ಮಾಡಿದ್ದೆ, ಅದನ್ನು ನೀವು ನೋಡಿರ್ಬೋದು. ಯಾಕೆಂದರೆ ಮಕ್ಕಳಿಗೆ ಹಸಿವಾಗುತ್ತೆ, ಎಷ್ಟು ಹೇಳಿದ್ರು. ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ತಿಂದಿರ್ತಾರೆ, ಆಮೇಲೆ ಮಧ್ಯದಲ್ಲಿ ಆಟ ಆಡ್ತಾರೆ, ಆಚೀಚೆ ಹೋಗ್ತಾರೆ, ಮೇಲೆ ಹೋಗ್ತಾರೆ, ಕೆಳಗೆ ಹೋಗ್ತಾರೆ, ತುಂಬ ಹಸಿವಾಗುತ್ತೆ ಅವರಿಗೆ. ಹಾಗೆ ನಾನು ಯಾವಾಗಲೂ ಅವರು ಮನೆಯಲ್ಲಿ ಇದ್ದರೆ ಮಕ್ಕಳು ಇವಾಗ ಮನೆಯಲ್ಲೇ ಇರ್ತಾರಲ್ವ, ಹಾಗೆ ನಾನು 10 ಗಂಟೆಗೆ 10:30 ಆಗುವಾಗ ಏನಾದರೂ ಸಣ್ಣ ಲೈಟಾಗಿ ಏನಾದರೂ ಮಾಡಿ ಕೊಡ್ತೀನಿ, ಅವರಿಗೆ ಕೂಡ ಖುಷಿ ಆಗುತ್ತೆ ಇದರಿಂದ. ಆಮೇಲೆ 1-1:30 ಆಗುವಾಗ 2 ಗಂಟೆ ತನಕ ಊಟ ಮಾಡೋದಿಲ್ಲ, ಕೆಲವೊಮ್ಮೆ 2 ಗಂಟೆ ಆಗುತ್ತೆ ಊಟ ಮಾಡುವಾಗ. ಹಾಗೆ ನಾನಿವತ್ತು ನಿಜವಾಗ್ಲೂ ಮಾಮಂದು ನಾವು ಹಿಂದೆ ಬಂದ ಮೇಲೆ ನಾನು ಏನು ಕೂಡ ವಿಡಿಯೋ ಹಾಕಿರಲಿಲ್ಲ. ಅಂದರೆ ನೆಕ್ಸ್ಟ್ ಡೇ ನಾನು ಹೇಳಿದ್ದೆ ನಿಮಗೆ, ಅವರ ಹಳೆ ಮನೆ ಉಂಟು ನೋಡಿ, ಅಲ್ಲಿ ಎಲ್ಲ ಸ್ವಲ್ಪ ಹುಡುಕಾಟ ಉಂಟು ಅಂತ ಹೇಳಿ, ಏನೆಲ್ಲ ಉಂಟು ಅಂತ ಹೇಳಿ ಆ ವಿಡಿಯೋವನ್ನು ನಾನು ಮಾಡಿ ಇಟ್ಟಿದ್ದೆ, ಹಾಕಬೇಕಂತ ಎನಿಸಿದ್ದೆ. ಆದರೆ ಏನಾಯ್ತಂದರೆ ಇದು ನನಗೆ ವಿಡಿಯೋ ಅರ್ಜೆಂಟಾಗಿ ಮಾಡಬೇಕಾಯಿತು. ಯಾಕೆ ಗೊತ್ತಾ, ನಾನು ತಿರುಗಿಸಿ ಮಾತಾಡೋದಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮೊನ್ನೆ ನಾನೊಂದು ಮುಸ್ಲಿಂ ಅವರದ್ದು ಫಂಕ್ಷನ್ಗೆ ಹೋಗಿದ್ದೆ, ಮ್ಯಾರೇಜ್ ಫಂಕ್ಷನ್ಗೆ. ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನಂದರೆ ಇಬ್ಬರಿಗೆ ಅಷ್ಟೇ, ಒಬ್ಬರು ಮಾತ್ರ ನನಗೆ ಮೆಸೇಜ್ ಮಾಡಿದರು, ನೀವು ತೆಗಿಬಾರ್ದಿತ್ತು, ಇಲ್ಲಿಗಲ್ ಆಗಿ ತೆಗೆದ್ರಿ ಹಾಗೆ ಹೀಗೆ ಅಂತ ಹೇಳಿ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಯಾಕೆ ಗೊತ್ತುಂಟ, ನಾನು ಯಾರಿಗೆ ನೋಯಿಸ್ಲಿಕ್ಕೆ ನನಗೆ ಬೇಡ, ನೀವೆಲ್ಲರೂ ನನಗೆ ಮುಖ್ಯ ಎನಿಸ್ಬೋದು. ಕೆಲವೊಮ್ಮೆ ಒಬ್ರು ಹೋದ್ರೇನಂತೆ 10 ಜನ ಸೇರ್ತಾರೆ ಅಂತ ಹೇಳಿ, ನನಗೆ ಹಾಗೆ ಇಲ್ಲ. ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ನೀವು ಒಂದೇ, ಮುಸ್ಲಿಮ್ಸ್ ಇರಲಿ, ಹಿಂದೂ ಇರಲಿ ಅಥವಾ ಕ್ರಿಶ್ಚಿಯನ್ಸ್ ಇರಲಿ, ನಿಮಗೆ ಪ್ರತಿಯೊಬ್ಬರು ನನಗೆ ನೀವು ಬೇಕು. ಹಾಗೆ ನನಗೆ ಒಬ್ಬರನ್ನು ಕೂಡ ಕಳ್ಕೊಳ್ಳಿಕ್ಕೆ ಬೇಡ. ಹಾಗೆ ನಾನು ತುಂಬ ಬೇಜಾರಾಯಿತು ನನಗೆ. ನಾನು ಎಣಿಸಿರಲಿಲ್ಲ, ನಾನು ಮೊದಲೇ ಒಳಗೆ ಬರುವಾಗನೇ ಹೇಳಿದ್ದೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಓಕೆ ಅಂತ ಹೇಳಿದ್ರು. ಹಾಗೆ ನಾನು ಎನಿಸಿದೆ ತೆಗಿಬಹುದು ಅಂತ ಹೇಳಿ, ನನಗೆ ಗೊತ್ತಿರಲಿಲ್ಲ, ನಿಜವಾಗ್ಲೂ ನನಗೆ ಐಡಿಯಾನೇ ಇರಲಿಲ್ಲ ಕೆಲವರದ್ದು ಮುಖ ತೋರಿಸಬಾರ್ದು ಅಂತ ಹೇಳಿ. ಹಾಗೆ ನಾನು ವಿಡಿಯೋ ಮಾಡುವಾಗ ಒಬ್ಬರದ್ದು ಮುಖ ಬಂತಂತೆ. ಹಾಗೆ ಅವರು ನನಗೆ ಮೆಸೇಜ್ ಮಾಡಿದರು, ನೀವು ಯಾಕೆ ಹಾಗೆ ಮಾಡಿದ್ರಿ ಹಾಗೆ ಹೀಗೆ ಅಂತ ಹೇಳಿ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ನಾನು ನಿಮ್ಮೆಲ್ಲರನ್ನು ತುಂಬ ಪ್ರೀತಿಸ್ತೀನಿ. ನನ್ನಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯ್ತಂತಾದರೆ ಐ ಆಮ್ ರಿಯಲಿ ಸಾರಿ. ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ. ಯಾಕೆಂದರೆ ನನಗೆ ಯಾರನ್ನು ಕೂಡ ನೋಯಿಸ್ಲಿಕ್ಕೆ ಬೇಡ. ಈಗ ನನ್ನಿಂದಾಗಿ
ನಿಮಗೆ ಯಾರಾದರೂ ನಿಮ್ಮ ಮನೆಯಿಂದ ಪ್ರಾಬ್ಲಮ್ ಆಯ್ತಂತಾದರೆ ಪ್ಲೀಸ್ ಸಾರಿ. ಯಾಕೆ ಗೊತ್ತುಂಟು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದರ ಬಗ್ಗೆ, ನನಗೆ ತೆಗಿಬಾರ್ದು ಅಥವಾ ಏನು ಕೂಡ. ನಾನು ಮುಚ್ಚಿ ಮುಚ್ಚಿ ಕೂಡ ವಿಡಿಯೋ ಮಾಡಲಿಲ್ಲ, ಎಲ್ಲರ ಮುಂದೆನೇ ತೆಗಿತಾ ಇದ್ದೆ. ನಾನು ಮೆಲ್ಲ ಕೂತ್ಕೊಂಡು ಎಲ್ಲಿ ಕೂಡ ತೆಗಿಲಿಲ್ಲ, ಮುಂದೆನೇ ನಿಂತು ತೆಗಿತಾ ಇದ್ದೆ. ಹಾಗಾಗಿ ನಿಮ್ಮದು ಯಾರ್ದಾದ್ರೂ ಮುಖ ಕಂಡಿತ್ತು ಅಂತ ಆದರೆ, ಅಂದರೆ ಯಾರಿಗೆ ತೋರಿಸ್ಲಿಕ್ಕೆ ಮನಸ್ಸಿರಲಿಲ್ಲ, ಅವರದ್ದು ಮುಖ ಕಂಡಿತು ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ. ನನಗೆ ಇದರ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಾಗೂ ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಯ್ತಂತಾದರೆ ನಿಜವಾಗ್ಲೂ ಸಾರಿ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತಾದರೆ ಸಾರಿ, ಆದರೆ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ತೆಗೆದೆ. ನನ್ನನ್ನು ಇನ್ವೈಟ್ ಮಾಡಿದ್ರು, ನಿಮ್ಮ ಖುಷಿಯಲ್ಲಿ ನಾನು ಕೂಡ ಒಂದು ಭಾಗಿಯಾಗಲಿಕ್ಕೆ ಬಂದಿದ್ದೆ. ನಿಮ್ಮನ್ನು ನೋಯಿಸ್ಲಿಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಬಂದಿರಲಿಲ್ಲ. ಹಾಗೆ ನನಗೆ ತುಂಬ ಬೇಸರ ಆಯಿತು. ಯಾಕೆ ಗೊತ್ತುಂಟ, ನನ್ನಿಂದಾಗಿ ಯಾರಿಗೂ ಬೇಸರ ಆಗೋದು ನನಗೆ ಚೂರು ಕೂಡ ಇಷ್ಟ ಇಲ್ಲ. ಅದು ಕೂಡ ನಿಮಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೆಲ್ಲರೂ ನನ್ನ ಕುಟುಂಬದವರು ಅಂತ ಹೇಳಿ, ನನ್ನ ಫ್ಯಾಮಿಲಿ ಅಂತ ಹೇಳಿ. ಯಾಕೆಂದರೆ ನೀವು ಎಲ್ಲ ನನ್ನ ಎಂತ ಹೇಳ್ತಾರೆ, ಸುಖ ದುಃಖ ಎಲ್ಲವನ್ನು ನೋಡಿದ್ದೀರಾ, ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾಗಿ ನನಗೆ ಇದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾರ್ದೊಬ್ಬರದ್ದು ಮುಖ ಬಂತು, ಅವರಿಗೆ ಬೇಜಾರಾಗಿದೆ ಆದರೆ ನನಗೆ ನಿಜ ಹೇಳ್ತೀನಿ, ಇದರ ಬಗ್ಗೆ ನನಗೆ ಐಡಿಯಾನೇ ಇರಲಿಲ್ಲ. ಹಾಗೆ ನನಗೆ ಇದೊಂದು ಶೇರ್ ಮಾಡಲಿಕ್ಕೆ ಇತ್ತು ನಿಮ್ಮ ಹತ್ರ. ಹಾಗೆ ನಾನು ಹೇಳಿದೆ, ಯಾಕೆಂದರೆ ನಾನು ಹೇಳಿದೆ ನೋಡಿ, ನನಗೆ ನೀವು ಪ್ರತಿಯೊಬ್ಬರು ಮುಖ್ಯ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ನೀವು ಯಾರು ನನ್ನನ್ನು ನೋಡ್ತಾ ಇದ್ದೀರಿ, ಯಾರು ನನ್ನನ್ನು ಪ್ರೀತಿಸ್ತಾ ಇದ್ದೀರಿ ನೋಡಿ, ನನಗೆ ಪ್ರತಿಯೊಬ್ಬರು ಬೇಕು. ಒಬ್ಬರನ್ನು ಕೂಡ ನಾನು ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ತುಂಬ ಕಳ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ, ಇನ್ನು ನನಗೆ ಯಾರನ್ನು ಕಳ್ಕೊಳ್ಳಿಕ್ಕೆ ಬೇಡ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಅಂದರೆ ಇವತ್ತು ಶೂಟ್ ಮಾಡಿ ನಾಳೆ ಹಾಕ್ತೀನಿ ಅಂತ ಹೇಳಿ ಸುಮಾರು ಟೈಮಿಂದ ನೀವು ಹೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ಹಾಗೆ ಸ್ವಲ್ಪ ಕ್ಲೀನೇ ಇರುತ್ತೆ ಮನೆ, ಆದರೆ ಸ್ವಲ್ಪ ಒತ್ತಾರೆ ಅಂತ ಹೇಳ್ತಾರೆ ನೋಡಿ, ಜೋಡಿಸಿ ಆಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ. ಹಾಗೆ ಹೋಮ್ ಟೂರ್ ಮಾಡುವಾಗ ಇಡೀ ದಿನ ಹೋಗುತ್ತೆ ಶೂಟಿಂಗಿಗೆ. ಫುಲ್ ಮನೆ ನಿಮಗೆ ಒಂದೊಂದಾಗಿ ಒಂದೊಂದು ತೋರಿಸ್ಬೇಕಾದ್ರೆ. ಹಾಗೆ ನೋಡೋಣ. ಇವತ್ತು ಫುಲ್ ದಿನ ನಾನು ಬ್ಯುಸಿ ಇದ್ದೀನಿ, ಹಾಗಾಗಿ ಇದೊಂದು ಸಣ್ಣದಾಗಿ ನಾನು ವಿಡಿಯೋ ಮಾಡಿದ್ದೆ ಅಷ್ಟೇ. ಇವತ್ತು ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಹಾಯ್ ಹೇಳ್ತೀನಿ. ಸುಮಾರು ದಿನದಿಂದ ಯಾರಿಗೂ ಕೂಡ ನಾನು ಹಾಯ್ ಹೇಳಿರಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗೂ ಆಯಿತು, ಹೊರಗಡೆ ಎಲ್ಲ ತಿರುಗಾಡಿ ಬಂದು ಅದು ಇದು ಅಂತ ಹೇಳಿ ಇವಾಗ ಮನೇಲಿದ್ದೀನಿ, ಏನೋ ಹಾಯ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಯಾರ್ದಾದ್ರೂ ಮೊದಲು ಹೇಳಿದವರದ್ದು ಏನಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ. ಇವತ್ತು ಯಾರ್ದೆಲ್ಲ ಸಿಕ್ಕಿದ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ನೀನು ಯಾರ್ದಾದ್ರೂ ಇದೆ ಆದರೆ ನೀವು ಖಂಡಿತವಾಗ್ಲೂ ಹೇಳಿ. ತೊಂದ್ರೆ ತೊಂದ್ರೆ ಸಾಬೀತು ಕೈ ಅಲ್ಲಿದು ತಂತು ನೀರಲ್ಲ ಈ ಪುಳ ಕಾಣ್ತಿದ್ದ ಓಕೆ, ಫಸ್ಟ್ ಆಗಿ ಲೋಕೇಶ್, ಶಶಿಕಲಾ, ಸ್ನೇಹ ಆ್ಯಂಡ್ ರಂಜಿತ್. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ನೀವು? ಲವಿತಾ ಅವರ ಬರ್ಡೇ. ಹಾಯ್ ಲವಿತಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಖುಷಿಯಾಗಿರಿ ಯಾವಾಗಲೂ. ಗೀತ್ ಅವರ ಮಕ್ಕಳು ಗಗನ್ ಅಂಡ್ ಗಣೇಶ್. ಹಾಯ್ ಮಕ್ಕಳೇ, ಹೇಗಿದ್ದೀರಾ? ಸಮೀರಾ ಮಕ್ಕಳು ಅಫೀಫಾ. ಹಾಯ್ ಹಫೀಫಾ, ಹೇಗಿದ್ದೀಯಾ ಪುಟ್ಟ? ಆರ್ಯ ಮಕ್ಕಳಿಗೆ ಹಾಯ್. ಮಧುರ ರೆಡ್ಡಿ ಅವರ ಮಗ ಚಂದ್ರೇಶ್ ಅವರ ಬರ್ಡೇ. ಹಾಯ್ ಚಂದ್ರೇಶ್ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಸ್ಫೂರ್ತಿಯವರೇ, ಹಾಯ್ ಸ್ಫೂರ್ತಿಯವರೇ, ಹೇಗಿದ್ದೀರಾ ನೀವು? ರೇಣುಕಾ, ಹಾಯ್ ರೇಣುಕಾ, ಹೇಗಿದ್ದೀರಾ? ಅಶೂರ, ಹಾಯ್ ಅಶೂರ, ಹೇಗಿದ್ದೀರಾ ನೀವು? ದಾಕ್ಷಾಯಿನಿ ಫ್ರೆಂಡ್ ಲೋಹಿತ್, ಹಾಯ್ ಲೋಹಿತ್, ಚೆನ್ನಾಗಿರಿ ಯಾವಾಗಲೂ. ನೆಕ್ಸ್ಟ್ ಮೀಹಾ ಪೇರ್ಸ್ ಡಾಟರ್ ಮಿಶೆಲ್. ಹಾಯ್ ಮಿಶೆಲ್, ಹೇಗಿದ್ದೀರಾ ನೀವು? ಮಿಶ್ರಿ ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಹಾಯ್. ನೆಕ್ಸ್ಟ್ ಮಿಸ್ಬಾ ಆ್ಯಂಡ್ ತಶ್ರಿಯಾ, ಹಾಯ್. ಆನಂದ್, ಹಾಯ್. ಮೇಘ ಗೌಡ್ ಅವರ ಬರ್ಡೇ. ಹಾಯ್ ಮೇಘ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ದಿವ್ಯಶ್ರೀ ಶಿಂದೆ ಅವರ ಬರ್ಡೇ. ಹಾಯ್ ದಿವ್ಯಶ್ರೀ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ನಮ್ರತ್ ಅವರ ಮಕ್ಕಳು ಧೃತಿ, ಪ್ರತಿ ಆ್ಯಂಡ್ ಪ್ರತ್ಯುಷ್ಯ. ಹಾಯ್ ಮಕ್ಕಳೇ, ಹೇಗಿದ್ದೀರಾ? ವಂದ ಅವರ ಮಕ್ಕಳು ವಿಶು ಅವರ ಬರ್ಡೇ. ಹಾಯ್ ವಿಶು, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ, ಯಾವಾಗಲೂ ಚೆನ್ನಾಗಿರಿ. ಅಜಿತ್ ಕುಮಾರ್, ಹಾಯ್. ಭಾಗ್ಯಲಕ್ಷ್ಮಿ, ಹಾಯ್. ಮಾನಸ್ವಿ, ಹಾಯ್ ಮಾನಸ್ವಿ. ಶರ್ಮಿಳಾ ಅವರ ಬರ್ಡೇ. ಹಾಯ್ ಶರ್ಮಿಳಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ರಜನಿ, ಹಾಯ್. ಋತ್ವಿಕ್, ಮೇಘ, ಹಾಯ್. ಹೇಗಿದ್ದೀರಾ ನೀವೆಲ್ಲರೂ? ರಮ್ಯಾ, ದಿನೇಶ್, ಅನ್ವಿತಾ ಆ್ಯಂಡ್ ಆದ್ವಿ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ?
ಅನಿಲ್ ಅವರ ಮಕ್ಕಳು ಚಿನ್ಮಯ್. ಹಾಯ್ ಚಿನ್ಮಯ್, ಹೇಗಿದ್ಯಾ ಪುಟ್ಟ? ಪ್ರತೀಕ್ಷ್ ಅವರೇ ಹಾಯ್. ಶ್ರೇಷ್ಠ ಹಾಯ್ ಶ್ರೇಷ್ಠ, ಹೇಗಿದ್ದೀರಾ ನೀವು? ಓಕೆ, ಇಷ್ಟು ಜನರಿಗೆ ಆಲ್ ದ್ಯಾಸಾಗಿ ಓಕೆ, ಇಷ್ಟು ಜನರಿಗೆ ಹೇಳಿದ್ದೀನಿ. ಇನ್ನು ಕೂಡ ಸ್ವಲ್ಪ ಉಂಟದು, ನಾಳೆ ನಾನು ಹೇಳ್ತೀನಿ. ಯಾರಿಗಾದ್ರೂ ನಾನು ಬಾಕಿದೆ ಆದ್ರೆ ಬೇಸರ ಮಾಡದೆ ನೀವು ಇನ್ನೊಮ್ಮೆ ಹೇಳಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.